ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಗೆದ್ದಂತ ಗೂಳಿಹಟ್ಟಿ ಶೇಖರ್ ಅವರು ಬೆಂಬಲ ಕೊಟ್ಟರು. ಈ ತರ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ ಸರ್ಕಾರ ಬಂದವರು. 108 ತನಕ ಹೋಗಿದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು 66 ಸ್ಥಾನಕ್ಕೆ ಇಳಿತು. ಎಷ್ಟು ಸಂಘಟನೆಯಲ್ಲಿದ್ದ ಕಾರ್ಯಕರ್ತರಿಗೆ ನೋವಾಗಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಯಾಕೆ 66ಕ್ಕೆ ಇಳಿತು? ಹಿಂದೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೇ ಚಟುವಟಿಕೆಗಳಾಗಬೇಕಾದ್ರೆ, ಯಾವುದೇ ಸೀಟ್ ಹಂಚಿಕೆ ಆಗ್ಬೇಕಾದ್ರೆ ರಾಜ್ಯದ ಬಿಜೆಪಿ ಕೋರ್ ಕಮಿಟಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಿದ್ವಿ. ತಾಲೂಕಿಂದ ಹೆಸರುಗಳು ತರಿಸ್ಕೊತಿದ್ವಿ, ಸರ್ವೆ ಮಾಡ್ತಿರ್ಲಿಲ್ಲ. ತಾಲೂಕು ಕಾರ್ಯಕರ್ತರ ನಂಬಿಕೆ ಇಂಥವ್ರು MLA ಆಗ್ಬೇಕು, ತಾಲೂಕು ಸಮಿತಿಯಿಂದ ಜಿಲ್ಲಾ ಸಮಿತಿ ಬರೋದು. ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜಿಲ್ಲಾ ಸಮಿತಿಯ ಪ್ರಮುಖರು ತೀರ್ಮಾನ ಮಾಡಿ ರಾಜ್ಯ ಸಮಿತಿ ಕಳಿಸೋ. ರಾಜ್ಯ ಸಮಿತಿ ತೀರ್ಮಾನ ಮಾಡಿದ್ದನ್ನ ಪಟ್ಟಿ ಮಾಡಿ ನಾನೇ ರಾಜ್ಯ ಅಧ್ಯಕ್ಷನಾಗಿ ಹೇಳ್ತೇನೆ. ದೆಹಲಿ ತಗೊಂಡೋದ್ರೆ ಆಗ ನಿತಿನ್ ಗಡ್ಕರಿ ಅಧ್ಯಕ್ಷರಿದ್ರು, ಲಾಲ್ ಕೃಷ್ಣ ಅದ್ವಾನಿಯರಿದ್ರು, ಎಲ್ಲಾ ರಾಷ್ಟ್ರೀಯ ನಾಯಕರು ನನಗೂ ಅನಂತ್ ಕುಮಾರ್ಗೂ ಯಡಿಯೂರಪ್ಪನವರು ಕೂರಿಸ್ಕೊಂಡು ನಾವೇನ್ ಪಟ್ಟಿ ಕೊಟ್ಟಿದ್ವಿ ಪಟ್ಟಿನ ಕಣ್ಣು ಮುಚ್ಚಿಕೊಂಡು ಸಿಗ್ನೇಚರ್ 5 ನಿಮಿಷಕ್ಕೆ ನಮ್ಮ ಮನೆಗೆ ಕಳಿಸ್ತಿದ್ರು, ವಾಪಸ್ ಕಳಿಸೋದು 5 ನಿಮಿಷಕ್ಕೆ. ಅಂದ್ರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಷ್ಟು ನಂಬಿಕೆ. ಯಾಕೆ? ಇವರು ತಾಲೂಕು ಮಟ್ಟದ ಕಾರ್ಯಕರ್ತರು ಗೌರವಿಸಿ, ಜಿಲ್ಲಾ ಕಾರ್ಯಕರ್ತರು ಕೂಡ ಗೌರವಿಸಿ, ರಾಜ್ಯದಲ್ಲೂ ಕೂತು ಪಟ್ಟಿ ಮಾಡ್ಕೊಂಡು ಬಂದಿರ್ತಾರೆ. ಒಮ್ಮತದ ಅಭಿಪ್ರಾಯ ಅನ್ನುವಂಥ ಭಾವನೆಗೆ ನಮಗೆ ಗೌರವ ಕೊಟ್ಟಿದ್ದಕ್ಕೋಸ್ಕರ 4 MLA ಮೊದಲನೇ ಸಾರಿ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಹೋದಂತ ಕರ್ನಾಟಕ ರಾಜ್ಯದಲ್ಲಿ 4 MLA ಇದ್ವಿ ನಾವು. 4 MLA ಇದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ನಾನು ರಾಜ್ಯಾಧ್ಯಕ್ಷ ಆದಾಗ 224 ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ನಮಗೆ ಜನ ಸಿಗ್ಲಿಲ್ಲ. ಈಗ ನನಗೆ ಬೇಕು ಅಂತ ಎಲ್ಲರೂ ಕೇಳ್ತಿದ್ದಾರೆ. ಯಾರ್ಯಾರೋ ಹೋಗ್ತಾರೆ, ಯಾರ್ಯಾರೋ ಟಿಕೆಟ್ ತಗೊಂಡ್ಬರ್ತಿದ್ದಾರೆ. ಅವ್ನು ಟಿಕೆಟ್ ತಗೊಂಡ್ಬಂದು ನೀನ್ ನಮ್ಮ ಪಾರ್ಟಿ ಏನಪ್ಪಾ ಅಂತ ಗೆದ್ಮೇಲೆ ನಮಗೆ ಗೊತ್ತಾಗತ್ತೆ, ಇಲ್ಲ ಸೋತ್ಮೇಲೆ ಗೊತ್ತಾಗತ್ತೆ. ನಮಗೂ ಕೂಡ ಆ ಕ್ಯಾಂಡಿಡೇಟ್ ಯಾರು ಅಂತ ನಮಗೆ ಗೊತ್ತಿದೆ. ಆಗ ಅಭ್ಯರ್ಥಿ ಇಲ್ಲ. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಎಲ್ಲರೂ ಕೂಡ 116 ಜನ MLA ಕ್ಯಾಂಡಿಡೇಟ್ಗಳು ನಿಲ್ಲಿಸ್ಬೇಕಾದ್ರೆ ಸಾಕಾಗೋಯ್ತು. 116, 224 ನಿಲ್ಸಕ್ಕಾಗ್ಲಿಲ್ಲ. 116 ನಿಲ್ಲಿಸ್ವಿ. ಪಟ್ಟಿ ಬಿಡುಗಡೆ ಮಾಡಿದ್ವಿ, ಕೇಂದ್ರ ತಗೊಂಡ ಪಟ್ಟಿ ಬಿಡುಗಡೆ ಮಾಡಿದ್ವಿ. ಪತ್ರಕರ್ತರು ಕೇಳ್ತಾರೆ, 116 ಸೀಟ್ ನಿಲ್ಸಿದಿರಿ, ಎಷ್ಟು ಸೀಟ್ ಗೆಲ್ತೀರಿ? ನಾನು ರಾಜ್ಯ ಅಧ್ಯಕ್ಷ, ಇನ್ನೂ ನನಗೆ ಹೆಮ್ಮೆ ಇದೆ, ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ. ಒಂದು ಮಾತು ಹೇಳಿದೆ, ನಾವೇ 116ಕ್ಕೆ 116 ಗೆಲ್ತೇವೆ, ನಮ್ಗೆ ಬಹುಮತ ಬರುತ್ತೆ. ಈ ವಿಶ್ವಾಸದಲ್ಲಿ ಕಾರ್ಯಕರ್ತರ ಮೇಲೆ ನಾವೆಲ್ಲ ಇದ್ವಿ. ಅದು ಹೆಂಗೆ ಅಭಿವೃದ್ಧಿ ಆಯ್ತು ಅಂದ್ರೆ 4 ಸ್ಥಾನದಿಂದ ರಾಜ್ಯದ ಜನ 40 ಸ್ಥಾನಕ್ಕೆ ನಮಗೆ ಒಂದೇ ಸರಿ ತಗೊಂಡೋದು. 4ರಿಂದ 40. ಜಾತಿ ಅಲ್ಲ, ಯಾವ ಜಾತಿ ಏನು ಕತೆ ಅಲ್ಲ, ಸಂಘಟನೆ ಕಾರ್ಯಕರ್ತರು ಅವ್ರ ಪ್ರಯತ್ನದಿಂದ 40 ತನಕ ತಗೊಂಡಿದ್ವಿ. ಹತ್ತಿರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬರೋದಿತ್ತು.